ನಮಸ್ಕಾರ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ. ಏನಪ್ಪ ಒಂದು ರೋಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾನೆ ಅನ್ಕೊಂಡ್ರ. ಇವತ್ತು ಒಂದು ಲಾಂಗ್ ಜರ್ನಿ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಟೈಮು. ಸೊ ಗಾಡಿ ನೋಡ್ರಿ ಹೆಂಗೆ ಅಯ್ಯೋ ಕಟ್ಕೊ ಇವ್ನ್ಯಾವನ ಸೆಡೆ ನನ್ನ ಮಗ. ಸೊ ನಾನಿವಾಗ ಹೋಗ್ತಾ ಇರೋದು ಚಿಕ್ಕಮಗಳೂರಿಗೆ, ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಈಗ ಅಫಿಷಿಯಲಿ ಅನ್ಎಂಪ್ಲಾಯ್ಡು. ನೀವು ನನ್ನ ಕೈ ಹಿಡಿದಿರಿ, ನನ್ನ ಕೈ ಬಿಡಬೇಡಿ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನಿಮ್ಮ ಆಶೀರ್ವಾದದಲ್ಲಿ ನನಗಿರೋದು. ಈಗ ಎಷ್ಟು ತಿಂಗಳು ಅನ್ಎಂಪ್ಲಾಯ್ಡ್ ಆಗಿರ್ತೀನಿ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ತಿಂಗಳಂತೂ, 1 ಅಥವಾ 2 ತಿಂಗಳು ಫುಲ್ಲು ಬೆಂಗಳೂರು ಕೆರೆಗಳೆಲ್ಲ ರೋಡ್ಗೆ ಬಂದ್ಬಿಟ್ಟೈತೆ. ನನಗೆ ಬೇರೆ ಈಜು ಬೇರೆ ಬರೋಲ್ಲ. ಸದ್ಯಕ್ಕೆ ಹೆಂಗೋ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೆ, ವರ್ಕ್ ಫ್ರಮ್ ಆಫೀಸ್ ಮಾಡ್ತಾ ಇರಲಿಲ್ಲ. ವರ್ಕ್ ಫ್ರಮ್ ಆಫೀಸ್ ಮಾಡ್ತಾಯಿದ್ರೆ ಅಷ್ಟೇ ಕತೆ. ಪ್ರತಿ ವರ್ಷ ಒಂದು ಸ್ವಲ್ಪ ಜಾಸ್ತಿ ಮಳೆ ಆದರೂ ಆ ಥರ ಪ್ರಾಬ್ಲಮ್ ಆಗ್ತೈತೆ ಅಂತ. ಒಬ್ರಿಗಾದ್ರೂ ಸರಿ ಮಾಡಿಸ್ಬೇಕು ಅಂತ ಆಗಿಲ್ಲ ನೋಡ್ರಿ ರಾಜಕಾರಣಿಗಳಿಗೆ. ಅವ್ರ ಮನೆಗಳ ಹತ್ರ ಮಾತ್ರ ಚೆನ್ನಾಗಿ ತಾರ್ ರೋಡ್ ಇರಬೇಕು, ಓಡಾಡೋದಕ್ಕೆ 0 ಟ್ರಾಫಿಕ್ ಇರಬೇಕು, ಎಲ್ಲ ಇರಬೇಕು. ಜನಸಾಮಾನ್ಯರಿಗೆ ಹೆಂಗಾದ್ರೂ ಪರವಾಗಿಲ್ಲ. ಎಲ್ಲ ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ, ಇದನ್ನ ಯಾರಿಗೂ ಹೇಳ್ಬೇಡಿ. ಅದೇ ಈ ಥರ ಆದಾಗ ಒಂದು 4 ದಿನ ಓಡಾಡ್ತಾರೆ. ಅದಾದ್ಮೇಲೆ ಅಷ್ಟೇ. ಎಲ್ಲರೂ ಬುಲ್ಡೇಜರಲ್ಲಿ ನೀರು ಹೋಗೋದಕ್ಕೆ ಜಾಗ ಮಾಡಿದ್ರೆ ಇವ್ರು ನೀರನ್ನೇ ಬುಲ್ಡೋಜರಲ್ಲಿ ತಗೊಳ್ತಾವ್ರೆ, ಹೋಗಿ ನಿನ್ನ ಕಡೆಗೆ ಬೇರೆ ಕಡೆಗೆ ಅಂತ ಅಂದ್ಬಿಟ್ಟು. ಏನು ಕಾಮಿಡಿ ಪೀಸ್ಗಳು ಗುರು, ಯಪ್ಪ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ. ಸಂಬಳ ಕಮ್ಮಿ ಮಾಡ್ದಾಗಲೇ ಬಿಡಬೇಕಾಗಿತ್ತು ಕೆಲಸನ. ಬಟ್ ಏನು ಮಾಡ್ತೀರಾ, ಕಮಿಟ್ಮೆಂಟ್ಗಳು. ಏನು ಬ್ಯಾಕಪ್ ಬೇರೆ ಏನೂ ಇಲ್ಲ ನೋಡ್ರಿ. ಬಿಡಪ್ಪ, 1 ತಿಂಗಳು ಮೇಂಟೈನ್ ಮಾಡೋದಕ್ಕೆ ಯಾರಾದರೂ ಹೆಲ್ಪ್ ಮಾಡ್ತಾರೆ ಅನ್ನೋದಕ್ಕೆ ಪರವಾಗಿಲ್ಲ ಬಿಡ್ರಿ. ಸೊ ಹೆಂಗೋ ಈ ಕೆಲಸ ಬಿಟ್ಟಿದ್ದೀನಿ, ನೋಡೋಣ 1 ತಿಂಗಳು ಆರಾಮಾಗಿ ಟೈಮ್ ತೊಗೊಂಡು ರೆಸ್ಟ್ ಮಾಡಿ ನೆಕ್ಸ್ಟ್ ಕೆಲಸ ನೋಡೋಣ. ಅಲ್ಲಿವರೆಗೂ 1 ತಿಂಗಳು ಕರೆಕ್ಟಾಗಿ ಒಂದು ಕಂಟೆಂಟ್ ಮಾಡೋಣ ಅಂತ ಇದ್ದೀನಿ, ಡೈಲಿ ಲಾಗ್ಸ್ನ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಅಂದ್ಬಿಟ್ಟು. ಹಾಗಂತ ಸುಮ್ಮನೆ ಹಾಯ್ ಗಾಯ್ಸ್, ಎದ್ದೆ ಗಾಯ್ಸ್, ಹಾಕೊಂಡೆ ಗಾಯ್ಸ್, ಬಿಸ್ತೆ ಗಾಯ್ಸ್ ಅಂತ ಅಂದ್ಬಿಟ್ಟೆಲ್ಲ ಮಾಡಲ್ಲ. ಏನಾದರೂ ಕಂಟೆಂಟ್ ಇದ್ರೆ ಮಾಡ್ತೀನಿ ಅಷ್ಟೇ. ಸೊ ಬನ್ನಿ ಸಿಗೋಣ ಮುಂದಕ್ಕೆ.